ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್. ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹೂಕೋಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಅಂತೇಳಿ ವಾಶ್ ಮಾಡಿಕೊಂಡೆ. ಈಗ ನಾನು ಅದನ್ನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ಸ್ಟವನ್ನು ಆನ್ ಮಾಡಿಕೊಂಡು ಹೂಕೋಸು ಏನಿದೆ ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯ್ತಾ ಇರಬೇಕಾದ್ರೆ ನಾವು ಸೈಡಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಮತ್ತು ಬೀನಿಸು, ಕ್ಯಾಬೇಜು, ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ವಿನಿಗರು, ಟೊಮ್ಯಾಟೊ ಸಾಸು ಮತ್ತು ಮೆಣಸಿನ ಪುಡಿ ಇದನ್ನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ. ಈಗ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಲ್ಲ ತರಕಾರಿಗಳು ಸಹ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಸ್ವಲ್ಪ ನೀಟಾಗಿ ಫ್ರೈ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ನಾನು ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿನ ನೀವು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಪೆಪ್ಪರ್ ಹಾಕೋದ್ರಿಂದ ಖಾರ ಆಗ್ಬೋದು. ನೀವು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕ್ಯಾರೆಟನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೆ, ಅದನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣದಾಗಿ ಹೆಚ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಬೀನಿಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಓವರ್ ಕುಕ್ ಆಗಬಾರ್ದು, ಯಾಕೆಂದರೆ ಫ್ರೈಡ್ ರೈಸ್ ಅಂದ್ರೇ ಕಂಪ್ಲೀಟಾಗಿ ಓವರ್ ಕುಕ್ ಆಗಿಬಿಟ್ರೆ ಟೇಸ್ಟಿಯಾಗಿರಲ್ಲ. ಇದನ್ನು ಮೀಡಿಯಮ್ ಕುಕ್ಕಲ್ಲೇ ಬೇಯಿಸ್ಕೋಬೇಕು, ಅಂದರೆ ಮೀಡಿಯಮ್ ಕುಕ್ ಮಾಡ್ಕೋಬೇಕು. ಇದು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಫ್ರೈಡ್ ರೈಸ್ ಅಂದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಬೈತಾ ಇರ್ತೀವಿ. ಆ ಟೈಮಲ್ಲಿ ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ಬೇಯಲಿ ಅಂತ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಈಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿರೋದ್ರಿಂದ ನಾವು ಆಗಾಗ ತಿರ್ವಾಕೊಳ್ತಾ ಇರಬೇಕು. ಈಗ ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಕುಕ್ ಆಗಿದೆ ಅಂತ. ಇದಕ್ಕೆ ನಾನೀಗ ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಯಾಕಂದರೆ ಉಪ್ಪನ್ನು ಹಾಕಿರ್ತೀವಿ, ಎಲ್ಲ ತರಕಾರಿಗೂ ಉಪ್ಪು ಹಿಡಿಬೇಕು. ಅದರಿಂದ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ಸು ಸಹ ಇರುತ್ತೆ. ನಾವು ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಿರೋದ್ರಂತೂ ತಳ ಹಿಡಿಯುತ್ತೆ ಅಂತೇಳಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಮಕ್ಕಳು ಸಾಂಬಾರಲ್ಲಿ ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ನಾವು ಈ ಥರ ಫ್ರೈಡ್ ರೈಸ್ ಆ ಥರ ಎಲ್ಲ ಮಾಡಿಕೊಡ್ಬೋದು. ಲಂಚ್ ಬಾಕ್ಸಿಗೆ, ಟಿಫಿನಿಗೆ ಮತ್ತು ಬ್ಯಾಚುಲರ್ಸ್ಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಬಟಾಣಿ ಸಹ ಹಾಕ್ಬೋದು. ನಾವು ಬಟಾಣಿನ ಸ್ಕಿಪ್ ಮಾಡಿದ್ದೀನಿ, ನನಗೆ ಬಟಾಣಿ ಹಾಕೋದು ಇಷ್ಟ ಆಗಲ್ಲ ಅಂತ ಹೇಳಿ. ನೀವು ಬೇಕಿದ್ರೆ ಬಟಾಣಿನ ಸಹ ಆ್ಯಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹೊರಗಡೆ ತಿನ್ನುವಂಥದ್ದು ಬಾಯಿ ರುಚಿಗಷ್ಟೇ. ಅಲ್ಲಿ ಎಷ್ಟು ದಿನದ ಎಣ್ಣೆನ ಬಳಸಿರ್ತಾರೋ ಅದನ್ನು ನಾವು ಇಷ್ಟಪಟ್ಟು ತಿಂತೀವಿ. ಆದಷ್ಟು ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತು ಸಹ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡೆ. ದಪ್ಪ ಮೆಣಸಿನ್ಕಾಯಿ ಕ್ರಂಚಿಯಾಗಿರಬೇಕು, ಅಂದರೆ ಕಂಪ್ಲೀಟಾಗಿ ಕುಕ್ಕಾದರೆ ಟೇಸ್ಟಿಯಾಗಿರಲ್ಲ ಮತ್ತು ಹಸಿ ಇದ್ರೂ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕಷ್ಟೇ. ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡೆ. ಇದು ಕಂಪ್ಲೀಟಾಗಿ ಕುಕ್ ಆಗಬಾರ್ದಲ್ವಾ, ಅದು ಸ್ವಲ್ಪ ಕ್ರಂಚಿಯಾಗಿದ್ದರೆ ಟೇಸ್ಟಿಯಾಗಿರುತ್ತೆ ದಪ್ಪ ಮೆಣಸಿನ್ಕಾಯಿ ಎಲ್ಲ ಅಂತ ಹೇಳಿ ಲಾಸ್ಟಿಗೆ ಹಾಕ್ಕೊಂಡೆ. ಈಗ ನಾನು ಇದಕ್ಕೆ ವಿನಿಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೋಯಾ ಸಾಸು, ಟೊಮ್ಯಾಟೊ ಸಾಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ 70% ಅಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಾಸಸ್ ಜೊತೆನೂ ಅಷ್ಟೇ ನೀಟಾಗಿ ಮಿಕ್ಸ್ ಆದರೆ ಟೇಸ್ಟಿಯಾಗಿ ಇರುತ್ತೆ. ಒಂದೊಂದು ಕಡೆ ಹಿಡಿಯುತ್ತೆ, ಒಂದೊಂದು ಕಡೆ ಹಿಡಿಯಲ್ಲ. ಅದರಿಂದ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಸಹ ಇದನ್ನೆಲ್ಲ ಮನೆಯಲ್ಲೇ ಟ್ರೈ ಮಾಡಿ ಆದಷ್ಟು. ಈಗ ನಾನು ಇದಕ್ಕೆ ಬೇಯಿಸ್ಕೊಂಡಿರೋಂಥ ಹೂಕೋಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ. ಮೊದಲೇ ಹಾಕಿದರೆ ಚೆನ್ನಾಗಿ ಬೆಂದೋದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಮತ್ತು ಕಲಸೋದಂಗೆ ಆಗಿಬಿಡುತ್ತೆ ಅಂತೇಳಿ ನಾನು ಲಾಸ್ಟಿಗೆ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ 1 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಪೆಪ್ಪರ್ ಪೌಡರ್ನ, ಅಂದರೆ ಮನೇಲೇ ಮಾಡಿದ್ವಲ್ಲ ಆ ಪೆಪ್ಪರ್ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಂಗಡಿಯಿಂದ ಬೇಕಾದ್ರೂ ತರಿಸಿರೋಂಥ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡಿ. ನಾನು ಮನೇಲೇ ಪೆಪ್ಪರ್ ಪೌಡ್ರು ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹೆಲ್ದಿಯಾಗಿರುವಂತಹ ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಗೊಜ್ಜನ್ನು ನಾವು ರೆಡಿ ಮಾಡಿಕೊಂಡೆ. ನಾನು ಅನ್ನನ ಸೆಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ
ಸ್ವಲ್ಪ ಜನ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ತಾರೆ, ಅಲ್ಲೇ ಫ್ರೈ ಮಾಡ್ತಾರೆ. ನಾನು ಬಿಸಿ ಅನ್ನ ರೆಡಿ ಇದೆಯಲ್ಲ ಅಂತೇಳಿ ಗೊಜ್ಜನ್ನ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೆ. ನನಗಂತೂ ಹೂಕೋಸಿಂದ ಯಾವುದೇ ಡಿಶಸ್ ಮಾಡಿದ್ರೂ ಸಹ ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈಗ ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಕಂಪ್ಲೀಟಾಗಿ ಬೆಂದಿದೆ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ ನೋಡಿ. ಈಗ ತಿರುವಾಕೊಳ್ಳೋಣ, ಯಾಕೆಂದರೆ ತಳ ಹಿಡಿಬಾರ್ದು ಅಂತ ಆಗಲೇ ಹೇಳಿದ್ದೆ. ಅದು ಕಡಿಮೆ ಫ್ಲೇಮಲ್ಲೇ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕಂಪ್ಲೀಟಾಗಿ ಬೆಂದಿದೆ. ಈಗ ನಾನು ಇನ್ನೊಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿಯನ್ನು ಸೆಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸೆಪ್ರೇಟಾಗಿ ಆನಿಯನ್ನ ಫ್ರೈ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನೀವು ವೆಜಿಟೇಬಲ್ಸ್ ಏನು ಹಾಕ್ಕೊಂಡ್ವಿ ಆವಾಗಲೇ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ. ನನಗೆ ಈ ಥರ ಇಷ್ಟ ಅಂತೇಳಿ ನಾನು ಸೆಪ್ರೇಟಾಗಿ ಆನಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಿರಲಿ ಅಂತ ಹೇಳಿ ನಾನು ಇಲ್ಲಿ ರೈಸು ಮತ್ತು ನಾವು ಮಾಡ್ಕೊಂಡಿರೋಂತಹ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಪಾಪು ಬೇರೆ ಸ್ಕೂಲ್ ಟೈಮ್ ಆಗಿದೆ, ಅವಳಿಗೆ ತಿಂಡಿ ರೆಡಿ ಮಾಡಬೇಕಲ್ಲ, ಸೊ ಅದು ಬೇಯ್ತಾ ಇತ್ತು. ನಾನಿಲ್ಲಿ ಅನ್ನನ ನೀಟಾಗಿ ಕಲಿಸ್ಕೊಂಡೆ. ಈಗ ಆನಿಯನ್ನು ಸಹ ರೆಡಿ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಕಲಿಸ್ಕೊಳ್ಬೇಕಾದ್ರೆ ಎಲ್ಲ ಕಲಸಾದ್ಮೇಲೆ ಲಾಸ್ಟಿಗೆ ಆನಿಯನ್ನನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ನಾನು ಆ ಥರನೂ ಮಾಡ್ತೀವಿ, ಆದರೆ ನನಗೆ ಈ ಥರ ತುಂಬ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದೆ. ನನಗಂತೂ ತುಂಬಾ ಇಷ್ಟ. ನೀವು ಸಹ ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನುಗ್ಗೆ ಸೊಪ್ಪಿನ ಪಲ್ಯನೂ ಮಾಡಿದ್ದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ. ಮುದ್ದು ತಿಂಡಿ ತಿಂದ್ಬಿಟ್ಟು ತನ್ನ ಫ್ರೆಂಡಿಗೆ ಏನೋ ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡ್ತಾ ಇದ್ದಾಳೆ. ನಮಗೂ ಹಳೆ ನೆನಪು, ಮೊದಲೆಲ್ಲ ನಾವು ಗ್ರೀಟಿಂಗ್ ಕಾರ್ಡ್ಗಳನ್ನ ರೆಡಿ ಮಾಡ್ತಾ ಇದ್ವಿ. ಯಾರು ಶಾರದಿ? ಮುದ್ದು ಅವ್ರ ತಮ್ಮನ ಜೊತೆ ಮಾತುಕತೆ ಮುಗಿಸಿ ಅವಳು ಸ್ಕೂಲಿಗೆ ಹೊರಟ್ಲು. ಅವ್ರ ತಾತ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಬಾಲಾಜಿ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ದ. ಅವನಿಗೂ ತಿಂಡಿ ಎಲ್ಲ ತಿನ್ನಿಸಿದ್ನಲ್ಲ, ಅಂಗಡಿ ಹತ್ರ ಬಿಟ್ಬಿಟ್ಟು ಬಂದೆ. ನಾನು ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಲ್ಯಾಪ್ಟಾಪಲ್ಲಿ ಏನಾದರೂ ಸರ್ಚ್ ಮಾಡೋಣ. ನನಗೆ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿಲ್ಲ, ಅಂದರೆ ಯೂಟ್ಯೂಬ್ ಬಗ್ಗೆ ಏನಾದರೂ ಸರ್ಚ್ ಮಾಡೋಣ, ನಾನು ಸ್ವಲ್ಪ ಏನಾದರೂ ಹೊಸದಾಗಿ ಕಲಿಯೋಣ ಅಂತ ಹೇಳಿ ನಾನಿವತ್ತು ಸರ್ಚ್ ಮಾಡ್ತಾಯಿದ್ದೆ. ಎಷ್ಟೊಂದು ವಿಷಯಗಳು ಮೊಬೈಲಲ್ಲಿ ಅಂದರೆ ಲಿಂಕ್ಸ್ ಎಲ್ಲ ಓಪನ್ ಆಗೋಲ್ಲ ಅಂದಾಗ ಲ್ಯಾಪ್ಟಾಪ್ ತುಂಬಾ ಯೂಸ್ ಆಗುತ್ತೆ. ನಮ್ಮ ಹೀರೋ ಅಂತೂ ಒಂದು ಕಡೆ ಇರಲ್ಲ, ಅಂಗಡಿಯಿಂದ ಮನೆಗೆ, ಮನೆಯಿಂದ ಅಂಗಡಿ ಓಡಾಡ್ತಿರ್ತಾನೆ. ಕಸನ ಬೆಳಗ್ಗೆ ಸ್ವಲ್ಪ ಕೆಲಸ ಮಾಡ್ತಿದ್ನಲ್ಲ, ಒರೆಸ್ಬೇಕು. ಅದೆಲ್ಲ ವೆಜಿಟೇಬಲ್ಸ್ದೆಲ್ಲ ಅಂಟ್ಕೊಂಡೈತೆ, ಒರೆಸ್ತೆ. ನಾನೇ ಕಣಪ್ಪ ಬೆಳಗ್ಗೆ ತಿಂಡಿ ಮಾಡೋದ್ನಲ್ಲ, ಹಾಕೊಂಡು ಸ್ಕೂಲ್ಗೆ ಹೋಗ್ಬೇಕಿತ್ತಲ್ಲ, ಆಗ ಬಂಗಾರಿ. ಬಲ್ಜಿ ನೀನು ಯಾವ ಸ್ಕೂಲ್ ಹೇಳಿ ಇನ್ನೊಂದ್ಸಲ. ಹಾಂ ಏ ಸುಬ್ಬಣ್ಣ, ವ್ಯಾನೆಲ್ಲ ಐತೀಯ ನೀನು? ನಾನು ಕರ್ಕೊಂಡು ಹೋಗ್ತೀನಿ ಮಗನೇ. ನೀನು ಹೊಟ್ಟೋಯ್ತೀಯಾ? ಹಾಂ ಅದೇ ಕರ್ಕೊಂಡು ಹೋಗುತ್ತೆ. ಡ್ರೈವರ್ ಇದ್ದಾರಾ? ಎಲ್ಲಿ? ಟ್ರೈನಲ್ಲಿ ಹೋಯ್ತೀಯಾ? ಪಕ್ಕದಲ್ಲಿರೋ ಸ್ಕೂಲ್ಗೆ ಟ್ರೈನಲ್ಲಿ ಹೋಗ್ತೀಯಾ? ಎಲ್ಲಿ ಪಕ್ಕದಲ್ಲಿ? ಹೌದಾ? ಬರೀತಿ, ನಿನಗೆ ಯಾವ ರೈಮ್ಸ್ ಗೊತ್ತು ಹೇಳು? ಏ ರೈಮ್ಸ್ ಹೇಳಪ್ಪ. ಅದೇ ಜಾನಿ ಜಾನಿ ಆ ಥರ ಎಲ್ಲ ಹೇಳಬೇಕು. ಏಯ್ ಹೇಳು. ನೋ ಪಾಪ. ಓಪನ್ ಯುವರ್ ಮೌತ್. ಹಾ ಹಾ ಹಾ. ನೀನು ಪೆದ್ದನ? ನೀನು ಪೆದ್ದ. ಮತ್ತೆ ನೀನು ಗುಡ್ಡ ಬೇಡ ಬಿದ್ದೋಗ್ತೀಯಾ? ನಿಂಗೆ ಮುದ್ದಕ್ಕ ಇಷ್ಟನೋ, ಪ್ರೀತಮ್ಮ ಇಷ್ಟನೋ, ಪಪ್ಪ ಇಷ್ಟನೋ? ಪಪ್ಪ. ಅಮ್ಮ
ಆಮೇಲೆ ಹೋಲಿಕಾ. ನಿಮ್ಮ ಅಕ್ಕನ ಹೆಸರೇನಪ್ಪ? ಹೋಲಿಕಾ ಅಕ್ಕ. ಹೋಲಿಕಾ ಅಕ್ಕ. ಮನೇಲಿ ಏನಂತ ಕರಿತೀವಿ ಹೋಲಿಕನ್ನ? ಹೋಲಿಕಾ ಅಕ್ಕ. ಮನೇಲಿ ಹೋಲಿಕನ್ನ ಏನಂತ ಕರೆಯೋದು ಅಮ್ಮ? ಏಯ್ ಮು ಹೇಳೋ. ಮುದ್ದು ಅಕ್ಕ. ಬಿದ್ದೋಯ್ತ್ಯಾ ಪಾಪು? ಹಣ್ಣು ತಿಂದರೆ ಏನಾಗುತ್ತೆ? ಏನಪ್ಪ? ಶಕ್ತಿ. ಎಲ್ಲ ಎಲ್ಲಿದೆ ಶಕ್ತಿ ತೋರಿಸು. ಏ ಸುಬ್ಬಣ್ಣ. ಅಮ್ಮ ಏನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿಸಿದ್ಯಾ? ಸುಮ್ಮನೆ ಕುತ್ಕೋ. ಈಗ ಇಲ್ಲೇ ಇರಬೇಕು, ಕರ್ಕೊಂಡು ಹೋಗಲ್ಲ ನಾನು. ಈ ಗೇಟ್ ಕೊಡ್ತೀನಿ ಪಾಪು. ಕಚ್ಚುತ್ತಾರ ಅಮ್ಮಂಗೆ. ಏಯ್ ನನ್ನ ಮಗ ಅಂತೂ ಮನೇಲೂ ಇರಲ್ಲ, ಅಂಗಡಿಲೂ ಇರಲ್ಲ. ಈಗ ಅಂಗಡಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ. ಈಗ ಅಂಗಡಿ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ನನ್ನ ಮಗ ಅಂತೂ ಮುದ್ದು ಬರೋವರೆಗೂ ಒಂದು ಕಡೆ ಇರೋದೇ ಇಲ್ಲ. ಮುದ್ದು ಬಂದರೆ ಅಟ್ಲೀಸ್ಟ್ ಆಟ ಆಡ್ತಾನೆ ಅಂತ ಹೇಳ್ಬೋದು. ಈಗ ಮುದ್ದು ಇಲ್ಲದೆ ಇರೋ ಕಾರಣ ಅಂಗಡಿಯಿಂದ ಮನೆಗೆ, ಮನೆಯಿಂದ ಅಂಗಡಿಗೆ ಓಡಾಡಿಸ್ತಾನೆ. ನನಗಂತೂ ಸಾಕಾಗ್ಬಿಡುತ್ತೆ. ಅವನಿಗೂ ಆಟ ಆಡೋದಕ್ಕೆ ಯಾರೂ ಇಲ್ಲ ಅಂತ ನಮಗೂ ಅರ್ಥ ಆಗುತ್ತೆ. ಆದರೆ ನಮಗೂ ಎಷ್ಟು ಸಲ ಅಂಗಡಿಗೂ ಮನೆಗೂ ಓಡಾಡಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ಳಲ್ವಾ ಅಂತ ಅನಿಸ್ಬಿಡುತ್ತೆ. ಅಂಗಡಿಲೂ 5 ನಿಮಿಷ ಇರೋದಿಲ್ಲ. ಅಂಗಡಿಲಿದ್ದಾಗ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ, ಮನೇಲಿದ್ದರೆ ಅಂಗಡಿಗೆ ಹೋಗ್ತೀನಿ ಅಂತಾನೆ. ಅಂಗಡಿ ಮನೆ ಹತ್ರ ಇರೋದ್ರಿಂದ ಅಂತೂ ತುಂಬ ಸಲನೇ ಓಡಾಡ್ತಾನೆ. ಅವನ್ನ ಅಂಗಡಿ ಹತ್ರ ಬಿಟ್ಟು ಬಂದನಲ್ಲ, ಈಗ ಮಧ್ಯಾಹ್ನ ಆಗಿತ್ತು, ಇನ್ನೇನು ಅಡುಗೆ ಮಾಡಬೇಕಲ್ಲ ಅಂತೇಳಿ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಮುದ್ದೂ ಬರ್ತಾಳೆ. ಮುದ್ದು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಮ್ಮ ಮಾವ ಕರ್ಕೊಂಡು ಬರ್ತಾರೋ ಇಲ್ಲ ಫೋನ್ ಮಾಡ್ತಾರೋ ನಾನೇ ಹೋಗಬೇಕೋ ಕರ್ಕೊಂಡು ಬರೋದಕ್ಕೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮುದ್ದುಗೆ ಎಂಥ ತಿಂಡಿ ಮಾಡಿದ್ರೂ ಸಹ ಅನ್ನ ಸಾಂಬಾರು ತಿಂದಷ್ಟು ಅವಳಿಗೆ ಸಮಾಧಾನ ಆಗಲ್ಲ. ಬೆಳಗ್ಗೆ ತಿಂಡಿಗೂ ಸಹ ಅನ್ನ ಸಾಂಬಾರು ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ. ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಯಾವ ಟೈಮ್ ಕೊಟ್ಟರು ಅನ್ನ ಸಾಂಬಾರನ್ನ ಇಷ್ಟಪಟ್ಟು ತಿಂತಾಳೆ. ತಿಂಡಿ ತಿನ್ನೋದಕ್ಕೆ ಅವಳು ಸ್ವಲ್ಪ ಮುಖನ ಕಿವುಚಿದಂಗೆ ಮಾಡ್ತಾಳೆ. ಬೆಳಗ್ಗೆ ಅವಳು ಬೈಸ್ಕೊಂಡು ತಿನ್ಕೊಂಡು ಹೋದ್ಲು. ಯಾಕಂದರೆ ಅವಳಿಗೆ ತಿಂಡಿ ಇಷ್ಟನೇ ಆಗಲ್ಲ, ಅನ್ನ ಸಾಂಬಾರು ಬೇಕು ಅಂತ ಹೇಳ್ತಾ ಇದ್ಲು. ನನಗೆ ತುಂಬ ಕೋಪ ಬಂದುಬಿಡುತ್ತೆ. ಅಟ್ಲೀಸ್ಟ್ ತಿಂಡಿ ಟೈಮಲ್ಲಿ ತಿಂಡಿ ತಿನ್ನು, ನೀನು ಅನ್ನ ಸಾಂಬಾರು ಬಂದು ತಿನ್ನುವೆ ಅಂತ ಹೇಳಿದ್ರು ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಕಾಳು ಸಾಂಬಾರುಗಳು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇವತ್ತು ಹಸಿ ಅವರೆಕಾಳು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.